ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ತಪ್ಪದೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಮಾರ್ಚ್ 2026 ಕುಂಭರಾಶಿಯವರಿಗೆ ಒಂದು ಅದ್ಭುತವಾದ ತಿರುವು ಅಂತಲೇ ಹೇಳ್ಬೋದು. ನೋಡು ತಿಂಗಳು ಅಂತಲೇ ಹೇಳ್ಬೋದು. ಹೌದು, ನಿಮ್ಮ ಜೀವನದಲ್ಲಿ ದಶಕಗಳಿಂದ ಆಗದ ಕೆಲಸಗಳೆಲ್ಲ ಈ ತಿಂಗಳಿನಲ್ಲಿ ಪೂರ್ಣಗೊಳ್ಳುತ್ತೆ. ಶನಿ ಮತ್ತು ಗುರುವಿನ ಸಂಯೋಗ ನಿಮ್ಮ ಮೇಲೆ ಯಾವ ರೀತಿಯ ಪ್ರಭಾವ ಬೀರ್ತಾ ಇದೆ? ವಿಡಿಯೋ ಕೊನೆಯಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಸಂಭವಿಸುವ ಚಂದ್ರಗ್ರಹಣದ ಬಗ್ಗೆ ಒಂದು ವಿಶೇಷ ಎಚ್ಚರಿಕೆ ಕೂಡ ಹೇಳ್ತಾ ಇದ್ದೀನಿ. ಅಂದರೆ ಈ ಕುತೂಹಲಕಾರಿ ಮಾಹಿತಿಗಳಿಗಾಗಿ ನೀವು ವಿಡಿಯೋವನ್ನು ಕೊನೆಯವರೆಗೂ ದಯವಿಟ್ಟು ನೋಡಿ. ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಂಬಾ ಮಹತ್ವದ್ದು ಅಂತಾನೆ ಹೇಳಬಹುದು. ನಿಮ್ಮ ರಾಶಿಗೆ ಅಧಿಪತಿಯಾದ ಶನಿ ಭಗವಂತನು ಮಾರ್ಚ್ 29ರವರೆಗೆ ನಿಮ್ಮದೇ ರಾಶಿಯಲ್ಲಿ ಇರುತ್ತಾನೆ. ಇದು 7.5 ಶನಿಯ ಪ್ರಭಾವವಾಗಿದ್ದು, ಸ್ವಂತ ಮನೆಯಲ್ಲಿ ಇರುವುದರಿಂದ ನಿಮಗೆ ತಾಳ್ಮೆ ಮತ್ತು ಶಿಸ್ತನ್ನು ಕಲಿಸುತ್ತಾನೆ. ತಿಂಗಳ ಅಂತ್ಯದಲ್ಲಿ ಶನಿಯು ಮೀನರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮಗೆ ಮಾನಸಿಕವಾಗಿ ಸ್ವಲ್ಪ ನಿರಾಳತೆ ಸಿಗಲಿದೆ. ಇನ್ನು ಗುರು ಪ್ರಭಾವ ಹೇಗಿದೆ ಅಂತ ನಾವು ನೋಡೋದಾದರೆ, ಈ ಸಮಯದಲ್ಲಿ ಗುರುವು ಮಿಥುನ ರಾಶಿಯಲ್ಲಿದ್ದು 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗುರುಬಲವನ್ನು ನೀಡ್ತಾ ಇದ್ದಾನೆ. ಇದು ಭಾಗ್ಯೋದಯಕ್ಕೆ ನಾಂದಿ ಹಾಡಲಿದೆ ಸ್ನೇಹಿತರೆ ಅಂತಾನೆ ಹೇಳ್ಬೋದು. ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ನಿರ್ಧಾರಗಳು ಫಲಪ್ರದವಾಗುತ್ತೆ. ಈ ತಿಂಗಳು ಉದ್ಯೋಗಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಶುಭ ತರಲಿದೆ ಅಂತಾನೆ ಹೇಳಬಹುದು. ಇನ್ನು ನಿಮ್ಮ ಕಚೇರಿಯಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ನೀವು ಪಾತ್ರರಾಗುತ್ತೀರಿ. ಪ್ರಮೋಷನ್ ಅಥವಾ ಟ್ರಾನ್ಸ್ಫರ್ ಏನಾದರೂ ಕಾಯ್ತಾ ಇದ್ದರೆ ನೀವು ಟ್ರಾನ್ಸ್ಫರ್ಗೋಸ್ಕರ ಈ ತಿಂಗಳು ಶುಭ ವಾರ್ತೆಯನ್ನು ಸಹ ಕೇಳ್ತೀರಿ. ಇನ್ನು ಹೊಸ ಉದ್ಯೋಗಕ್ಕಾಗಿ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಪ್ರತಿಷ್ಠಿತ ಕಂಪನಿಗಳಿಂದ ಕರೆ ಬರೋ ಸಾಧ್ಯತೆ ಕೂಡ ಗೋಚರ ಆಗ್ತಾ ಇದೆ. ಇನ್ನು ಈ ತಿಂಗಳು ವ್ಯಾಪಾರಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಕಬ್ಬಿಣ, ಎಣ್ಣೆ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಸಂಭವಿಸಿದ ವ್ಯಾಪಾರ ಮಾಡೋರು ಇನ್ನು ಹೆಚ್ಚಿನ ಲಾಭವನ್ನು ಕಾಣ್ತೀರಾ. ಯಾರಿಗಾದರೂ ದುಡ್ಡು ಕೊಟ್ಟಿದ್ರೆ ಹಳೆಯ ಬಾಕಿ ಎಲ್ಲ ವಸೂಲಿಯಾಗುತ್ತೆ ಈ ತಿಂಗಳಿನಲ್ಲಿ. ಇನ್ನು ಹೊಸ ಹೂಡಿಕೆ ಮಾಡಲು ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಇದು ಅನುಕೂಲವಾದ ಸಮಯ ಅಂತಾನೆ ಹೇಳ್ಬೋದು. ಇನ್ನು ಪಾಲುದಾರಿಕೆ ವ್ಯವಹಾರಗಳಲ್ಲಿ ನೀವು ತುಂಬಾ ಹುಷಾರಾಗಿರಬೇಕಾಗಿರುತ್ತೆ. ರೈತ ಬಾಂಧವರಿಗಂತೂ ಈ ತಿಂಗಳು ಮಿಶ್ರ ಫಲ ಸಿಗಲಿದೆ ಅಂತಾನೆ ಹೇಳ್ಬೋದು. ಬೆಳೆಗಳಿಗೆ ಉತ್ತಮ ಬೆಲೆ ದೊರೆಯುವ ಸಾಧ್ಯತೆ ಇದ್ದರೂ ಕೂಡ ಕೀಟಬಾಧೆ ಅಥವಾ ಹವಾಮಾನ ಏರುಪೇರಿನಿಂದ ಸ್ವಲ್ಪ ಹುಷಾರಾಗಿರಬೇಕು. ಹೈನುಗಾರಿಕೆ ಅಥವಾ ಉಪ ಕಸುಬುಗಳು ಏನಾದರೂ ಮಾಡ್ತಾ ಇದ್ದರೆ ಅದರಲ್ಲೂ ಸಹ ನಿಮಗೆ ಆದಾಯ ಹೆಚ್ಚಾಗಲಿದೆ. ಕುಂಭರಾಶಿಯವರು ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಗಮನವನ್ನು ಹರಿಸಬೇಕು. ಯಾಕಂದರೆ 7.5 ಶನಿಯ ಪ್ರಭಾವ ಇರೋದ್ರಿಂದ ನಿಮಗೆ ಹೆಚ್ಚಿಗೆ ಕಾಲು ನೋವು, ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ನರಗಳ ಸಮಸ್ಯೆ ಕಾಡಬಹುದು. ಇದರಿಂದ ನೀವು ತುಂಬಾ ಹುಷಾರಾಗಿರಿ. ನೀವು ಪ್ರತಿನಿತ್ಯ ಯೋಗ ಮತ್ತು ಪ್ರಾಣಾಯಾಮ ಮಾಡೋದು ತುಂಬಾ ಒಳಿತು. ಇನ್ನು ಕೌಟುಂಬಿಕ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಕುಟುಂಬದಲ್ಲಿ ನೆಮ್ಮದಿ ನೆಲೆಯಾಗಲಿದೆ ಅಂತಾನೆ ಹೇಳಬಹುದು. ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗುತ್ತೆ. ಇನ್ನು ಮಕ್ಕಳ ಶಿಕ್ಷಣ ಮತ್ತು ಮದುವೆಗೆ ಸಂಬಂಧಿಸಿದ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯಬಹುದು. ಹಿರಿಯರ ಆರೋಗ್ಯದ ಕಡೆ ಹುಷಾರಾಗಿರಿ ಮತ್ತು ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಮಾರ್ಚ್ 3, 2026ರಂದು ನಡೆಯುವ ಚಂದ್ರಗ್ರಹಣ ಅಂದರೆ ನಾಳೆ ಮಂಗಳವಾರ ನಡೆಯಲಿದೆ. ನಿಮ್ಮ ರಾಶಿ ಮೇಲೆ ಪ್ರಭಾವ ಬೀರಲಿದೆ ಅಂತಾನೆ ಹೇಳ್ಬೋದು. ಈ ಟೈಮಲ್ಲಿ ಕುಂಭರಾಶಿಯವರು ಮಾನಸಿಕವಾಗಿ ಒತ್ತಡವನ್ನು ಅನುಭವಿಸಬಹುದು. ಗ್ರಹಣ ಟೈಮಲ್ಲಿ ದೇವತಾ ಆರಾಧನೆಯನ್ನು ಮಾಡಿ. ಹಾಗೆಯೇ ಮೌನವಾಗಿರೋದು ನಿಮಗೆ ರಕ್ಷಣೆ ನೀಡುತ್ತೆ. ಗರ್ಭಿಣಿಯರು ಮತ್ತು ವಯಸ್ಸಾದವರು ಗ್ರಹಣ ಕಾಲದಲ್ಲಿ ಹೊರಬರದೇ ಇರೋದು ತುಂಬಾ ಒಳಿತು. ಕುಂಭರಾಶಿಯವರ ಅದೃಷ್ಟದ ಸಂಖ್ಯೆ ಬಂದು 3, 5. ಅದೃಷ್ಟದ ದಿನ ಬುಧವಾರ, ಶುಕ್ರವಾರ. ಅದೃಷ್ಟದ ಬಣ್ಣ ನೇರಳೆ ಬಣ್ಣ, ಹಸಿರು ಬಣ್ಣ. ಕುಂಭರಾಶಿಯರು ಒಳ್ಳೆಯ ಫಲಿತಾಂಶವನ್ನು ಶೀಘ್ರವಾಗಿ ಪಡೆಯೋದಕ್ಕೆ ಮಾಡಿಕೊಳ್ಳಬೇಕಾದ ಸಿಂಪಲ್ ಸರಳ ಪರಿಹಾರದ ಬಗ್ಗೆ ಈಗ ನಾವು ನೋಡ್ಕೊಂಡು ಬರೋಣ. ನೀವು ಪ್ರತಿ ಶನಿವಾರ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಬಿಟ್ಟು ಬಂದು ಓಂ ಶಂ ಶನೇಶ್ವರಾಯ ನಮಃ ಅನ್ನೋ ಮಂತ್ರವನ್ನು ಪಠಿಸಿ. ಇನ್ನು ಗುರುವಾರ ನೀವು ದಕ್ಷಿಣಾಮೂರ್ತಿಗೆ ಅಥವಾ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಪಡೆಯಿರಿ. ಬಡವರಿಗೆ ಅಥವಾ ಅಂಗವಿಕಲರಿಗೆ ನೀವು ಕೈಲಾದಷ್ಟು ದಾನವನ್ನು ಮಾಡಿ. ಇದರಿಂದ ಶನಿದೇವನ ಅನುಗ್ರಹ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಯಾಕಂದರೆ ನಾಳೆ ಚಂದ್ರಗ್ರಹಣ ವಿಶೇಷವಾಗಿ ನಡೀತಾ ಇದೆ. ಯಾಕಂದರೆ ಕುಂಭರಾಶಿಯಲ್ಲೇ ನಡೀತಾ ಇದೆ. ಕುಂಭರಾಶಿ ಕುಂಭ ಲಗ್ನದಲ್ಲಿ ಈ ಗ್ರಹಣ ಅನ್ನೋದು ನಡೀತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸ್ನೇಹಿತರೆ. ಆರೋಗ್ಯದ ಕಡೆ ಆಗಿರಬಹುದು, ವ್ಯಾಪಾರ
ಯಾವುದೇ ಕೆಲಸ ಕಾರ್ಯಗಳಲ್ಲಿ ನೀವು ಸ್ವಲ್ಪ ಎಚ್ಚರವಾಗಿರಬೇಕಾಗಿದೆ. ಯಾಕಂದರೆ ನಿಮ್ಮ ರಾಶಿಯಲ್ಲಿ ನಡೀತಾ ಇರೋದ್ರಿಂದ ಗ್ರಹಣದ ಪ್ರಭಾವ ತುಂಬ ಹೆಚ್ಚಿಗೆ ನಿಮ್ಮ ರಾಶಿ ಮೇಲೆ ಬೀರುತ್ತೆ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ. ಹಾಗಾಗಿ ಎಲ್ಲ ಕೆಲಸದಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಗ್ರಹಣದ ಟೈಮಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6ರ ತನಕ ನೀವು ಹೊರಗಡೆ ಬರೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ. ಮನೆಯೊಳಗೆ ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಒಳಗಡೆನೇ ಇದ್ದರೆ ಸಾಕು. ಮತ್ತು ದೇವರ ಆರಾಧನೆಯನ್ನು ಮಾಡಿ ನಿದ್ದೆ ಮಾಡೋದಾಗಿರ್ಬೋದು, ಊಟ ಮಾಡೋದು, ಈ ಯಾವುದೇ ಕೆಲಸಗಳನ್ನು ಯಾರೂ ಮಾಡಬಾರ್ದು. ಯಾಕಂದರೆ ಚಿಕ್ಕ ಮಕ್ಕಳು ಅಥವಾ ವಯಸ್ಸಾದವರು ಮಾತ್ರ ಅವರು ಮತ್ತು ಆರೋಗ್ಯದ ಸಮಸ್ಯೆ ಇರೋರು ಆಹಾರವನ್ನು ಸೇವನೆ ಮಾಡ್ಬೋದು. ಇನ್ನು ಮಿಕ್ದವರು ಯಾರು ಆ ಗ್ರಹಣದ ಟೈಮಲ್ಲಿ ಆಹಾರ ಸೇವನೆ ಮಾಡಬಾರದು ಸ್ನೇಹಿತರೆ. ಹಾಗಾಗಿ ಕುಂಭರಾಶಿಯವರಂತೂ ಯಾವುದೇ ಕಾರಣಕ್ಕೂ ಆಹಾರ ಸೇವನೆ ಮಾಡಬೇಡಿ. ಮತ್ತು ಗರ್ಭಿಣಿ ಮಹಿಳೆಯರು ಕೂಡ ಆ ಟೈಮಲ್ಲಿ ಮಾಡಬೇಡಿ. ಮೊದಲೇ ಆಹಾರವನ್ನು ಸೇವನೆ ಮಾಡಬೇಡಿ. ಯಾಕಂದರೆ ಗ್ರಹಣದ ಟೈಮಲ್ಲಿ ಆಹಾರ ಸೇವನೆ ಮಾಡಬಾರ್ದು. ಹಾಗಾಗಿ ನೀವು ಸ್ವಲ್ಪ ದೇವರ ಪ್ರಾರ್ಥನೆ, ಭಜನೆ ಅಥವಾ ದೇವರ ಜಪ ಮಾಡೋದು ತುಂಬಾ ಒಳ್ಳೆಯದು. ಗರ್ಭಿಣಿ ಮಹಿಳೆಯರು ಕೂಡ ಯಾವುದೇ ಕಾರಣಕ್ಕೂ ಕುಂಭರಾಶಿಯವರಾಗಿರ್ಬೋದು, ಬೇರೆ ರಾಶಿಯವರಾಗಿದ್ದರೂ ಪರವಾಗಿಲ್ಲ, ಯಾವುದೇ ರಾಶಿಯಲ್ಲಿ ಇರೋರಾಗಿರ್ಬೋದು, ಹೊರಗಡೆ ಬರೋದಕ್ಕೆ ಹೋಗಬೇಡಿ. ಆ ಗ್ರಹಣದ ನೆರಳು ನಿಮ್ಮ ಹೊಟ್ಟೆ ಮೇಲೆ ಬಿದ್ದರೆ ಮಗುವಿಗೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಅವಾಯ್ಡ್ ಮಾಡಿ. ಅಂದರೆ ಗ್ರಹಣದ ಟೈಮಲ್ಲಿ ಹೊರಗಡೆ ಬರೋದನ್ನು ಅವಾಯ್ಡ್ ಮಾಡಿ. ಒಳಗಡೆನೇ ನೀವು ದೇವರ ಭಜನೆ ಅಥವಾ ಏನಾದರೂ ಮಾಡಿ ಮಲಗೋದಕ್ಕೆ ಹೋಗಬೇಡಿ, ನಿದ್ದೆ ಮಾಡಬೇಡಿ ಸ್ನೇಹಿತರೆ. ಗೊತ್ತಾಯ್ತಲ್ಲ. ಯಾಕಂದರೆ ಕುಂಭರಾಶಿಯಲ್ಲಿ ನಡೀತಾ ಇದೆ ಹಾಗೂ ಶನಿಯ 7.5 ಕೊನೆ ಹಂತ ಕೂಡ ನಡೀತಾ ಇರೋದ್ರಿಂದ ಕುಂಭರಾಶಿಯವರಿಗೆ ಸ್ವಲ್ಪ ತೊಂದರೆಗಳು ಸಂಭವಿಸಬಹುದು. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ. ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದರೆ ಎಲ್ಲ ತೊಂದರೆಗೂ ಕೂಡ ಪರಿಹಾರ ಸಿಗ್ಬೋದು ಸ್ನೇಹಿತರೆ. ಪರಿಹಾರ ಖಂಡಿತ ಸಿಗುತ್ತೆ. ಯಾಕಂದರೆ ಗ್ರಹಣದ ಟೈಮಲ್ಲಿ ನೀವು ಹೇಳಿದ ಹಾಗೆ ದೇವರ ಜಪ ತಪ ಮಾಡ್ಕೊಂಬಿಡಿ. ಮತ್ತು ಗ್ರಹಣ ಮುಗಿದ ನಂತರ ನೀವು ಸ್ನಾನ ಪೂಜೆಗಳನ್ನು ಮಾಡಿ, ಮನೆ ಶುದ್ಧಗೊಳಿಸಿ ಸ್ನಾನ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಶನಿ ದೇವಸ್ಥಾನಕ್ಕೆ, ಯಾವುದೇ ನಿಮ್ಮ ಮನೆ ಹತ್ರ ಇರೋ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆಯನ್ನು ಮಾಡಿಸಿ. ಅಥವಾ ಜಲಾಭಿಷೇಕ ಆಗಿರ್ಬೋದು, ಹಾಲಾಭಿಷೇಕ ಆಗಿರ್ಬೋದು, ಯಾವುದಾದ್ರೂ ಸಾಧ್ಯವಾದಷ್ಟು ಮಾಡಿಸಿ. ಶನಿ ಟೆಂಪಲ್ ಅಥವಾ ಆಂಜನೇಯ ಟೆಂಪಲ್ ಎಳ್ಬತ್ತಿ ಹಚ್ಚೋದನ್ನು ಕೂಡ ಮಾಡ್ಬೋದು. ಖಂಡಿತ ಕುಂಭರಾಶಿಯವರಿಗೆ ಒಳ್ಳೆಯದಾಗುತ್ತೆ. ನೀವು ಈ ಗ್ರಹಣ ಅಂತ ಹೆದರ್ಕೊಂಡು ತುಂಬಾ ಹೆದರೋ ಅವಶ್ಯಕತೆ ಇಲ್ಲ. ನಾವು ದೇವರನ್ನು ನಂಬಿದ್ರೆ ಯಾವತ್ತೂ ದೇವರು ನಮಗೆ ಕೈ ಬಿಡೋದಿಲ್ಲ. ಹಾಗಾಗಿ ದೇವರನ್ನು ನಂಬಿ ನಮ್ಮ ಕಾರ್ಯಕ್ರಮ ಕೆಲಸಗಳು ಏನಿದೆ ಅದನ್ನು ಮಾಡೋಣ. ಆದರೆ ಗ್ರಹಣದ ಟೈಮಲ್ಲಿ ಸ್ವಲ್ಪ ಒಳಗಡೆನೇ ಇರೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಷ್ಟನ್ನು ಹೇಳ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದನ ತಿಳಿಸ್ತೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಓಕೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಪೂರ್ತಿಯಾಗಿ ಅರ್ಥವಾಗುತ್ತೆ ಸಂಪೂರ್ಣವಾಗಿ ಯಾವ ರೀತಿ ಎಚ್ಚರಿಕೆ ಕ್ರಮ ತಗೋಬೇಕು, ನಾಳೆ ಗ್ರಹಣದ ಟೈಮಲ್ಲಿ ಯಾವ ರೀತಿ ಇರಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಹಾಗಾಗಿ ಯಾರು ಕೂಡ ಕುಂಭರಾಶಿಯವರು ಸ್ಕಿಪ್ ಮಾಡದೆ ವಿಡಿಯೋನ ವಾಚ್ ಮಾಡಿ. ಹಾಗೆ ಕುಂಭರಾಶಿಯ ಸ್ನೇಹಿತರು, ರಿಲೇಷನ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ. ಓಕೆ, ಧನ್ಯವಾದಗಳು.